ಯಾವುದೇ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ವಿರುದ್ಧ ಅಲ್ಲ, ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ, ಯಾವುದೇ ಜಾತಿ ವರ್ಗಗಳ ವಿರುದ್ಧ ಅಲ್ಲ. ಒನಕೆ ಓಬವ್ವನವರ ವಂಶಸ್ಥರಾದಂಥ ನಿರಂಜನ್ ಅವರು, ಅವರ ಮರಿಮೊಮ್ಮಗ, ಅವರು ಸಹ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. IAS ಆಫೀಸರ್ಗಳು ಬರ್ತಾ ಇದ್ದಾರೆ, IPS ಆಫೀಸರ್ಗಳು ಬರ್ತಾ ಇದ್ದಾರೆ, ಮಾಜಿ ಸಂಸದರು ಬರ್ತಾ ಇದ್ದಾರೆ, ಮಾಜಿ ಶಾಸಕರು ಬರ್ತಾ ಇದ್ದಾರೆ, ಹಾಲಿ ಶಾಸಕರು ಬರ್ತಾ ಇದ್ದಾರೆ. ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು. ಪತ್ರಿಕಾಗೋಷ್ಠಿಯ ಉದ್ದೇಶ ಇದೇ ತಿಂಗಳು 15ನೇ ತಾರೀಕು ವೀರ ಮಹಿಳೆ ಒನಕೆ ಓಬವ್ವನವರ ಜಯಂತಿಯನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಅದ್ಧೂರಿಯಾಗಿ ಮಾಡಲು ಎಲ್ಲ ನಾವು ತಯಾರಿ ಮಾಡಿದ್ದೇವೆ. ಈ ಜಯಂತಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ, ಯಾವುದೇ ಅಧಿಕಾರಿಗಳಾಗಲಿ ಜಿಲ್ಲಾಡಳಿತ ವಿರುದ್ಧ ಅಲ್ಲ, ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲ, ಯಾವುದೇ ಜಾತಿ ವರ್ಗಗಳ ವಿರುದ್ಧ ಅಲ್ಲ. ನಮ್ಮ ವೀರ ಮಹಿಳೆ ಒನಕೆ ಓಬವ್ವನವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿದಾಗ ನಮಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಸರಿಯಾಗಿ ಮಾಹಿತಿ ಕೊರತೆಯಿಂದ ನಾವು ಯಾರೂ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನಾವು ಮೊದಲನೇದಾಗಿ ಅವರಿಗೆ ಮಾಡಿರೋದಕ್ಕೆ ಶುಭಾಶಯಗಳನ್ನು ಕೋರ್ತಾ ಅಭಿನಂದನೆಗಳು ಸಲ್ಲಿಸ್ತಾ, ನಾವು ಹೋಗದೇ ಇರೋದಕ್ಕೆ ನಮಗೆ ಒಂದು ಆವತ್ತು ಮುಜುಗರ ಆಯಿತು, ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಕಮ್ಯುನಿಕೇಷನ್ ಗ್ಯಾಪಿಂದ ನಾವು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವೆಲ್ಲ ಸೇರಿ ಈ ಸಲ ಅಲ್ಲೇ ಕನ್ನಡ ಭವನದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಾವು ಈ ದಿನ ಎಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಏನು ವೀರ ವನಿತೆ ಒನಕೆ ಓಬವ್ವರ ಜಯಂತ್ಯೋತ್ಸವಕ್ಕೆ ಹಗಲಿರುಳು ಶ್ರಮಿಸಿ ಸರ್ಕಾರದ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಲು ಏರ್ಪಾಟ್ ಮಾಡಲು ತಮ್ಮ ಶ್ರಮವನ್ನು ಹಾಕಿದಂಥ ಹಾವೇರಿ ಶಾಸಕರಾದಂಥ ಮಾಜಿ ಶಾಸಕರಾದಂಥ ನೆಹರು ಓಲೇಕರ್ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಒನಕೆ ಓಬವ್ವನವರ ವಂಶಸ್ಥರಾದಂಥ ನಿರಂಜನ್ ಅವರು, ಅವರ ಮರಿಮೊಮ್ಮಗ, ಅವರು ಸಹ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದೇ ರೀತಿ ಉರ್ಲಿಂಗಿ ಪೆದ್ದಮಟ್ಟಿ ಸ್ವಾಮೀಜಿಗಳಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಮತ್ತು ಛಲವಾದಿ ಮಹಾಪೀಠದ ಸಂಸ್ಥಾನದ ಗುರುಗಳಾದಂಥ ಬಸವನಾಗಿ ಶರಣರವರು ಬರ್ತಾ ಇದ್ದಾರೆ. ಮಾಜಿ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರು, ಮಾಜಿ ಶಾಸಕರಾದಂಥ ಮಲ್ಲಾಜಮ್ಮ ಅವರು, ಮಾಜಿ ಶಾಸಕರಾದಂಥ HK ಕುಮಾರಸ್ವಾಮಿ ಅವರು, ಮಾಜಿ ಶಾಸಕರಾದಂಥ ನಮ್ಮ ನಿಸರ್ಗ ನಾರಾಯಣಸ್ವಾಮಿ ಅವರು, ಮಾಜಿ ಸಂಸದರಾದಂಥ ಕೋಲಾರದ ಸಂಸದರಾದಂಥ ಮುನಿಸ್ವಾಮಿ ಅವರು, ಹೀಗೆ ಬಲಗೈ ಸಮಾಜದ ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಎಲ್ಲರೂ ಸಹ IAS ಆಫೀಸರ್ಗಳು ಬರ್ತಾ ಇದ್ದಾರೆ, IPS ಆಫೀಸರ್ಗಳು ಬರ್ತಾ ಇದ್ದಾರೆ, ಮಾಜಿ ಸಂಸದರು ಬರ್ತಾ ಇದ್ದಾರೆ, ಮಾಜಿ ಶಾಸಕರು ಬರ್ತಾ ಇದ್ದಾರೆ, ಹಾಲಿ ಶಾಸಕರು ಬರ್ತಾ ಇದ್ದಾರೆ. ಇವೆಲ್ಲರೂ ಸೇರಿ ವಿಜೃಂಭಣೆಯಿಂದ ನಾಡಿನ ಮನೆ ಮಾತಾಗಿರ್ತಕ್ಕಂಥ ಒನಕೆ ಓಬವ್ವನವರ ಜಯಂತಿಯನ್ನು ಸೆಲೆಬ್ರೇಷನ್ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಅಂದು ದಿನ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಭವನದಿಂದ BB ರಸ್ತೆ ಮೂಲಕ ಕನ್ನಡ ಭವನಕ್ಕೆ ತೆರಳ್ತಾ ಇದ್ದೇವೆ. ಪಲ್ಲಕ್ಕಿಗಳಿರ್ಬೋದು, ಒನಕೆಗಳಾಗಿರ್ಬೋದು, ಈ ವಿವಿಧ ರೀತಿಯಲ್ಲಿ ವೇಷಭೂಷಣಗಳು ತಾಳಮೇಳಗಳೊಂದಿಗೆ ನಾವು ಇವರ ಜಯಂತಿಯನ್ನು ಇಡೀ ಜನವರ್ಗದವರಿಗೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ಆ ತಾಯಿಯ ಋಣದಲ್ಲಿ ನಾವೆಲ್ಲರೂ ಇದ್ದೇವೆ. ಅವತ್ತೇನಾದರೂ ಯುದ್ಧ ಮಾಡಲಿಲ್ಲ ಅಂದರೆ ಕರ್ನಾಟಕ ಪರಿಸ್ಥಿತಿ ಬೇರೆಯೇ ಆಗ್ತಾ ಇತ್ತು. ಹಾಗಾಗಿ ಅವರನ್ನು ನೆನೆಸ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ. ಹಾಗಾಗಿ ಅವರ ಜಯಂತಿಯನ್ನು ನಾವು ವಿಜೃಂಭಣೆಯಿಂದ ಇದೇ 15ನೇ ತಾರೀಕು ಮಾಡೋದಕ್ಕೆ ತಯಾರಾಗಿದ್ದೇವೆ. ಈ ಮೂಲಕ ಎಲ್ಲರೂ ಸಹ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕರೆ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು.